ಸೋತಿರೋ ಎಲ್ಲ ಮೋಹರಗಳೇ ಸ್ವಲ್ಪ ಎಲ್ರಿಗೂ ನಮಸ್ಕಾರ. ಹಾಡಕ್ಕೋಗಿಲೇನೋ ಅಂದ ಇರುತ್ತೆ, ಗುರ್ತಿಸಿ ನೋಡ್ಬೇಕು. ಹರಿಯೋ ನೀರಲ್ಲೂ ಚಂದ ಇರುತ್ತೆ, ಕಣ್ಣು ಬಿಟ್ಟು ನೋಡ್ಬೇಕು. ಕತ್ತಿಂದ ಆಚೆಗೂ ಬೆಳಕಿರುತ್ತೆ, ಹುಡುಕಿ ನೋಡ್ಬೇಕು. ಸೋಮವಾರ ರಾತ್ರಿ 8 ಗಂಟೆ ಆಯ್ತು ಅಂದ್ರೆ ಕಲರ್ ಸೂಪರ್ ಅಲ್ಲಿ ನೀವು ಮಜಾ ಭಾರತ ನೋಡ್ಲೇಬೇಕು. ಇದು ಮಜಾ ಭಾರತ ಸೀಸನ್ 3 ಮಜಾ ಫುಲ್ ಜೋರ. ಈ ಮಜಾ ಭಾರತದ ವೇದಿಕೆಗೆ ಸಿರಿ ತುಂಬೋದಕ್ಕೆ ಈ ಸಿರಿ ಬಂದಾಗಿದೆ. ಹಾಗಿದ್ರೆ ಇನ್ಯಾಕೆ ತಡ, ಈ ವಾರದ ಎಪಿಸೋಡ್ ಗಳನ್ನ ಶುರು ಮಾಡಿ ಬಿಡೋಣ. ಮೊದಲನೇ ಸ್ಕಿಟ್ ನ ನೋಡ್ಕೊಂಡ್ ಬಂದ್ಬಿಡೋಣ. ಈ ಪ್ರೀತಿ ಒಂಥರ ಕಣ್ರಿ, ಏನ್ ಕೆಲಸ ಬೇಕಾದ್ರೂ ಮಾಡಿಸತ್ತೆ. ನಮ್ಮ ಅವಿನಾಶನ ಹೃದಯದಲ್ಲಿ ಪ್ರೀತಿಯ ಹೂವು ಅರಳಬಿಟ್ಟಿದೆ. ಅದಕ್ಕೆ ಕಲ್ಲರಳಿ ಹೂವಾಗಿ ಅಂತ ಶಿಲ್ಪಾನೇ ಕೆತ್ತಕ್ಕೆ ಹೊರಟಿದ್ದಾನೆ. ಅವನು ಪ್ರೀತಿಯಲ್ಲಿ ಅದ್ ಏನೇನಾಗತ್ತೋ ಏನೋ ನೋಡ್ಕೊಂಡ್ ಬರೋಣ. పెట్టే పెట్టేరా తరగు పెట్టేరా పెళ్లి పెట్టే కబర్ పెట్టే చిక్క పెట్టేరా పెట్టే పెట్టేరా తరగు పెట్టేరా పెళ్లి పెట్టే కబర్ పెట్టే చిక్క పెట్టేరా. ಬೆಂಗಳೂರಲ್ಲಿ ಯಾವ ಜಾಗ ಎಲ್ಲಿದೆ, ಹೆಂಗ್ ಹೋಗ್ಬೇಕು, ಎಲ್ಲತ್ಬೇಕು, ಎಲ್ಲಿಳಿಬೇಕು, ಫೇಮಸ್ ದೇವಸ್ಥಾನ ಎಲ್ಲಿದೆ, ಫೇಮಸ್ ಲವರ್ ಸ್ಪಾಟ್ ಎಲ್ಲಿದೆ, ಎಲ್ಲಿ ಜನ ಜಾಸ್ತಿ ಇರ್ತಾರೆ, ಎಲ್ಲಿ ಜನ ಜಾಸ್ತಿ ಇರಲ್ಲ, ಎಲ್ಲಿ ಜನ ಅನ್ಕೊಂಡಿರ್ತಾರೆ, ಎಲ್ಲಿ ಜನ ಅನ್ಕೊಂಡಿರಲ್ಲ, ಇದೆಲ್ಲ ನೋಡಕ್ಕೆ ಅಂತ ನೀವು ರೂಟ್ ಮ್ಯಾಪ್ ಹಾಕೊಂಡು ಹೋಗ್ತೀರಾ. ಆದ್ರೆ ನಾನು ರೂಟ್ ಮ್ಯಾಪೇ ನನ್ನ ತಲೆಯಲ್ಲಿದೆ. ಅದಕ್ಕೆ ಎಲ್ಲರೂ ನನ್ನ ಪ್ರೀತಿಯಿಂದ ಟೂರಿಸ್ಟ್ ಗೈಡ್ ಅವಿನಾಶ್ ಅಂತಾರೆ. ಬೆಂಗಳೂರು ಹೊಸ್ತಾ? ಇಲ್ಲ, ಬೆಂಗಳೂರು ನನ್ಗೊಸ್ದು. ನೀವ್ಯಾರು? ನಾನು ಬೆಂಗಳೂರು ಟೂರಿಸ್ಟ್ ಗೈಡ್ ಅವಿನಾಶ್. ಹೌದಾ? ನಾನು ಬೆಂಗಳೂರು ನೋಡಕ್ಕೆ ಅಂತಾನೆ ಬಂದಿರೋದು. ಹೌದಾ? ಬನ್ನಿ 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 ಬನ್ನಿ. ಬೆಂಗಳೂರು ಗಲ್ಗಲಿ ಮೂಲೆನೇ ಗೊತ್ತು ನನಗೆ. ರೀ, ಯಾರಿ ನೀವು? ನಿಮ್ಮನ್ನ ಹೆಂಗ್ ನಂಬೋದು? ಇವ್ರಿಗೆ ಕೇಳಿ. ಇವರಿಗೆ ಆರ್ ನಗರ ತೋರಿಸಿದ್ ಯಾರು? ಇವರಿಗೆ ಚಂದ್ರಲೇಔಟ್ ತೋರಿಸಿದ್ ಯಾರು? ಇವರಿಗೆ ಬಸವೇಶ್ವರ ನಗರ ತೋರಿಸಿದ್ ಯಾರು? ಯಾರು? ನಾನು. ಅಷ್ಟೇ ಯಾಕೆ, ಇಡೀ ಜನಕ್ಕೆ ಇದು ಬೆಂಗಳೂರು ಅಂತ ತೋರಿಸಿದ್ ಯಾರು? ಯಾರು? ನಾನು. ಎಲ್ಲಿ ಜನ ರೂಟ್ ಮರಿತಾರೋ ಅಲ್ಲಿ ಅವಿ ಇರ್ತಾನೆ. ಅದಕ್ಕೆ ಎಲ್ಲರೂ ಪ್ರೀತಿಯಿಂದ ಟೂರಿಸ್ಟ್ ಗೈಡ್ ಅವಿನಾಶ್ ಅಂತಾರೆ. ಕೈ ಕೊಡಿ. ಯಾಕೆ? ನೆಕ್ಸ್ಟ್ ರೂಟ್ ತೋರಿಸ್ಬೇಕಲ್ಲ, ಹಂಗಾಗಿ. ಹಂಗ ಸರಿ. ನೋಡಿ 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 ನೋಡಿ, ಇದೇ ಬೆಂಗಳೂರು ತಾಜ್ ಮಹಲ್. ಮತ್ತೆ ಆಗ್ರಾದಲ್ಲಿರೋದು ವಿಧಾನಸೌಧ. ಅದೇ ಇಲ್ಲಿಗೆ ಬಂತು. ಮಾಕಿ ಕಸಮ್. ನೋಡಿ, ಈ ವರ್ಷ ಸಿಕ್ಕಾಪಟ್ಟೆ ಮಳೆ ಬಂದ್ಬಿಡ್ತಲ್ಲ, ಜಾರ್ಕೊಂಡು ಬೆಂಗಳೂರಿಗೆ ಬಂದ್ಬಿಟ್ಟಿದೆ. ಬನ್ನಿ 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 ಬನ್ನಿ. ನೋಡಿ ನೋಡಿ ನೋಡಿ, ಇದೇ ಜಾಗದಲ್ಲಿ ಅಣ್ಣವ್ರವರು ಸುಮಾರು ಸರಿ ಡ್ಯಾನ್ಸ್ ಮಾಡಿದ್ದಾರೆ. ಹೌದಾ? ಯಾವ ಹಾಡಿಗೆ? ಹುಟ್ಟಿದ್ದಾರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದ್ದಾರೆ ಕನ್ನಡ ಮಣ್ಣಲ್ಲಿ ಮೆಟ್ಟಬೇಕು. ಹಲೋ, ಅದು ಹುಬ್ಳಿಲಲ್ವೇನ್ರಿ ಮಾಡಿದ್ದು? ಅದ್ರದ್ದೊಂದು ಬಿಟ್ಟು ಇಲ್ಲಿ ಮಾಡಿದ್ರು. ಹೌದಾ? ಏನ್ ಮಾಡ್ತಿದ್ದೀರಿ ಮಣ್ಣು ತಗೊಂಡು? ಇದನ್ನ ಮನೆಗ್ ತಗೊಂಡೋಗಿ ಇಡ್ತೀನ್ರಿ. ನಿಮ್ ತಲೆಲ್ಲ ಐತಲ್ಲ ಮಣ್ಣು. ನೆಕ್ಸ್ಟ್ ಏರಿಯಾಗ ಹೋಗೋಣ. ಕೈ ಕೊಡಿ. ಕೈ ಕೊಡಿ. ಜಪ್. ನೋಡಿ 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 ನೋಡಿ, ಇದೇ ಫಿರಂಗಿ. ಅಬ್ಬಾ, ಏನ್ರಿ ಇದು ಇಷ್ಟು ದೊಡ್ಡದಾಗಿ ಉದ್ದವಾಗಿದೆ? ಇಷ್ಟು ದೊಡ್ಡದಾಗಿ ಇಷ್ಟು ಉದ್ದವಾಗಿದ್ರೇನೆ ಫಿರಂಗಿ ಅನ್ನೋದು. ಇಲ್ಲ ಅಂದ್ರೆ ಮಕ್ಕಳಾಡ ಬಂದೂಕ ಅಂದ್ಬಿಡ್ತಾರೆ. ಇದ್ರ ಬಗ್ಗೆ ಹೇಳಿ. ನೋಡಿ, ಇದು ಮೈಸೂರು ಮಹಾರಾಜರು ಯೂಸ್ ಮಾಡ್ತಾ ಇದ್ದಿದ್ದು. ಹಿಮಾಲಯದಲ್ಲಿ ಜಿಂಕೆ ಬೇಟೆ ಆಡ್ತಾ ಇದ್ರು. ಹಿಮಾಲಯದಲ್ಲಿ ಜಿಂಕೆ ಇರಲ್ವಲ್ಲ? ನಿಮಗ್ ಗೊತ್ತಿರಂಗೆ ಅವ್ರಿಗೆ ಗೊತ್ತಿರಲ್ವಾ? ಅದಕ್ಕೆ ಅವ್ರು ಇಲ್ಲಿಂದ ಹೊರಡ್ಬೇಕಾದ್ರೆ ಒಂದ್ 4-5 ಜಿಂಕೆ ತಗೊಂಡೋಗಿ ಹಿಮಾಲಯದಲ್ಲಿ ಬಿಟ್ಟು ಆಮೇಲೆ ಬೇಟೆ ಆಡ್ತಾ ಇದ್ರು. ಓ, ಹಂಗ? ಅಯ್ಯೋ, ನೀವು ಬೆಂಗಳೂರು ನೋಡೋದು ಇನ್ನು ತುಂಬಾ 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 ಇದೆ. ಲಾಲ್ ಬಾಗ್, ಕಬ್ಬನ್ ಪಾರ್ಕ್, ಮೈಸೂರು ಪಾರ್ಕ್. ರೀ, ಏನ್ರಿ ನೀವು ಬೆಕ್ಕೊಳ್ಳೆ ಹಾಲ್ ನೋಡುವಾಗ ನೋಡ್ತಾ ಇದ್ದೀರಾ? ನೋಡಿ, ನೀವು ಬೆಂಗಳೂರು ನೋಡಕ್ಕೆ ಅಂತ ಬಂದಿದ್ದೀರಾ, ಆದ್ರೆ ನನಗೆ ನಿಮ್ಮನ್ನೇ ನೋಡ್ಬೇಕು ಅನಿಸ್ತಾ ಇದೆ. ನಮ್ಮ ಅಪ್ಪಂಗೆ ಹೇಳಿದ್ರೆ ನೀವೇನು ನೋಡಕ್ಕಾಗಲ್ಲ. ನೋಡಿ, ಹುಡುಗಿಯರಿಗೆ ಒಂದ್ ಮಾತು ಹೇಳ್ತೀನಿ, ಹುಡುಗರು ಹುಡುಗಿಯರ್ ಬ್ಯೂಟಿನ ಆರಾಧನೆ ಮಾಡಿದ್ರೆ ಖುಷಿ ಪಡಿ, ಅದ್ಬಿಟ್ಟು ಉರ್ಕೋಬೇಡಿ. ನೋಡಿ, ಇವಾಗ ರಚಿತಾ ಮೇಡಮ್ಗೆ ನಾನು ಐ ಲವ್ ಯು ಅಂತೀನಿ, ಅವರು ಐ ಲವ್ ಯು ಟು ಅಂತಾರೆ. ಐ ಲವ್ ಯು
ಅವ್ರು ಯಾಕೆ ಹೇಳಿ ಹೇಳ್ತಾ ಇಲ್ಲ? ಯಾಕೆ? ಅವ್ರ ಮನ್ಸಲ್ಲಿದೆ, ಹಂಗಾಗಿ ಹೇಳ್ತಾ ಇಲ್ಲ. ಆ, ಖುಷಿ ಪಡಿ, ಅದ್ಬಿಟ್ಟು ಉರ್ಕೋಬೇಡಿ. ಕತ್ತೇನ್ ಖಾಲಿ ಆಗಿದೆ, ಮದ್ವೆ ಆಗಿಲ್ವಾ? ನನ್ ಮದ್ವೆ ಅಂತ ಆದ್ರೆ ಆ ಶಿಲ್ಪಿ ಕುಟ್ಲಾಚಾರಿನೇ ಮದ್ವೆ ಆಗೋದು. ಆ ಕುಟ್ಲಾಚಾರಿ ನೀವು ನೋಡಿದೀರಾ? ನೋಡಿಲ್ಲ, ಆದ್ರೆ ಅವ್ರು ಮಾಡಿರೋ ವಿಗ್ರಹಗಳನ್ನೆಲ್ಲ ನೋಡಿದೀನಿ. ಅಯ್ಯೋ, ಆ ಕುಟ್ಲಾಚಾರಿ ನೀವೇನಾರ ನೋಡಿದ್ರೆ ಓಡ್ ಬಂದು ನನ್ನ ತಪ್ಕೊಂಡು ಮುದ್ದಾಡ್ಬಿಡ್ತೀರಾ. ಯಾಕೆ? ಯಾಕಂದ್ರೆ ಕುಟ್ಲಾಚಾರಿ ನಾನು ಅಣ್ಣ ತಮ್ಮ ಇಬ್ರು ಒಂದೇ ತರ ಇದೀವಿ, ಇಬ್ರು ಒಂದೇ ತರ ಬಟ್ಟೆ ಹಾಕ್ತಿವಿ. ಅವ್ನ್ ಬ್ಯಾಗ್ ಹಾಕ್ತಾನೆ, ನನ್ ಬ್ಯಾಗ್ ಹಾಕಲ್ಲ ಅಷ್ಟೇ. ಓ ಮೈ ಕುಟ್ಲಾಚಾರಿ, ಪ್ಲಾನ್ ವರ್ಕೌಟ್ ಆಗ್ತಾ ಇದೆ. ರೀ ಪ್ಲೀಸ್ ಕಣ್ರಿ, ನಾನು ಅವ್ರನ್ನ ಮೀಟ್ ಮಾಡ್ಬೇಕು. ಹೌದಾ? ನಿಮ್ಮನೆ ಅಡ್ರೆಸ್ ಕೊಡಿ, ನಾನ್ ಕರ್ಕೊಂಡ್ ಬರ್ತೀನಿ. ನನ್ನವ್ರನ್ನ ಹೆಂಗಾದ್ರೂ ಮಾಡಿ ಮದ್ವೆ ಮಾಡ್ಬೇಕು ಕಣ್ರಿ. ಕುಟ್ಲಾಚಾರಿ ಉಳಿ ಇಲ್ದಿರೋ ಸುತ್ತಿ ಇದ್ದಂಗೆ, ಅವನ್ಗೆ ಮದ್ವೆಗಿದ್ವಿ ಅಂದ್ರೆ ಇಷ್ಟನೇ ಇಲ್ಲ. ಹಲೋ, ನಾನ್ ಮುಟ್ಟಿದ್ರೆ ಸಿಮ್ ಕಾರ್ಡ್ ಇಲ್ದೇನೆ ಮೊಬೈಲ್ ಔಟ್ ಗೋಯಿಂಗ್ ಹೋಗುತ್ತೆ. ನಾನ್ ಸ್ಟುಡಿಯೋಲಿ ಕಾಲಿಟ್ಟೆ ಅಷ್ಟೇ, ಪಾರ್ಕಿಂಗ್ ಆಗಿರೋ ಗಾಡಿ ಎಲ್ಲ ಆನ್ ಆಗ್ಬಿಡ್ತು. ಅಂತದ್ರಲ್ಲಿ ನಿನ್ ತಮ್ಮ ಯಾವ ಲೆಕ್ಕ? ಅಡ್ರೆಸ್ ಹೇಳ್ತೀನಿ, ಬರ್ಕೊಳ್ಳಿ. ನಂಬರ್ 1 ಸೆಕೆಂಡ್ ಕ್ರಾಸ್, 3rd ಮೇನ್, 4th ಬ್ಲಾಕ್, 5ರಲ್ಲಿ ಲೇಔಟ್, RT ನಗರ್, 7 ಕೋಟೆ ಅಂತ ಮನೆ ಮುಂದೆ ಬೋರ್ಡ್ ಹಾಕಿರುತ್ತೆ. 8 ಗಂಟೆಗೆಲ್ಲ ಕರ್ಕೊಂಡ್ ಬಂದ್ಬಿಡಿ. ಐ ಲವ್ ಯು. ಐ ಲವ್ ಯು ಟು. ನಿಮ್ಗಲ್ಲ, ಕುಟ್ಲಾಚಾರಿಗೆ ಹೇಳ್ಬಿಡಿ. ಬಾಯ್ 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 ಬಾಯ್. ಪ್ಲಾನ್ ವರ್ಕೌಟ್ ಆಗ್ತಾ ಇದೆ. ನೆಕ್ಸ್ಟ್ ಬಂದ್ರೆ ಕುಟ್ಬಿಡೋದೆ. ಅಪ್ಪಯ್ಯ, ಇಲ್ಲಿ ನೋಡಿ ಯಾರು ಬಂದಿದ್ದಾರೆ. ಇವನ್ಯಾರಮ್ಮ? ಒಳ್ಳೆ ತಳ್ಳೋ ಗಾಡಲ್ಲಿ ಕುಲ್ಪಿ ಐಸ್ ಕ್ರೀಮ್ ಮಾರೋನಿದ್ದಂಗ ಅವನೇ. ಅಪ್ಪಯ್ಯ, ಇವರು ನೀವು ಕಾತರದಿಂದ ಕಾಯ್ತಾ ಇದ್ದಿದ್ದ ಕುಟ್ಲಾಚಾರಿ ಅಪ್ಪಯ್ಯ. ಕುಟ್ಲಾಚಾರಿನ ಸರ್ವಯಂತ್ರಾತ್ಮಿಕೆ ಸರ್ವಮಂತ್ರಾತ್ಮಿಕೆ ಸರ್ವತಂತ್ರಾತ್ಮಿಕೆ ಸರ್ವಮಂತ್ರಾತ್ಮಿಕೆ ಮಾಹಿಮಾ ಮಾಹಿಮಾ ಮಾಹಿಮಾ. ಕ್ರೀಮು ತುಂಬಾ ಚೆನ್ನಾಗಿದೆ. ಪ್ರಾಪರ್ಟಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬಿಡಿ. ನೀವು ಕುಟ್ಲಾಚಾರಿನ? ನನ್ನ ಕೈ ನಂಬಕ್ಕೆ ಆಗ್ತಾ ಇಲ್ಲ. ನನ್ನ ಕಣ್ಣು ಅಂತೂ ನಂಬ್ತಾನೆ ಇಲ್ಲ. ನೀವು ಎಷ್ಟು ದೊಡ್ಡ ಶಿಲ್ಪಿ, ಯಾಕೆ ಆಚೆನೆ ಬರಲ್ಲ? ಯಾವ ಟಿವಿಗೂ ಇಂಟೂನೇ ಕೊಡಲ್ವಲ್ಲ, ಯಾಕೆ? ಎಲ್ಲಿ ಹೊರಗ್ ಬಂದ್ರೆ ವೈರಲ್ ಆಗ್ಬಿಡ್ತೀನಿ ಅಂತ. ನಿಮ್ದು ಉಳಿ ಕೊಡ್ತೀರಾ ಸ್ವಲ್ಪ? ಕೊಟ್ಟೆ ತಗೊಳ್ಳಿ. ಏನ್ ಇಷ್ಟೊಂದು ದೊಡ್ಡ ನಿಮ್ ಉಳಿ? ಅದು ನೀವು ಸ್ಪೆಕ್ಟ್ ಹಾಕಿದಿರಲ್ಲ, ಹಂಗಾಗಿ. ಈಗ ನೋಡಿ, ಅಯ್ಯೋ ಉಳಿನೇ ಕಾಣಿಸ್ತಾ ಇಲ್ವಲ್ಲ. ಅಯ್ಯೋ, ಈಗ ನೋಡಿ, ಕಾಣಿಸ್ತಾ ಇದೆ, ತುಂಬಾ ಚೆನ್ನಾಗಿದೆ. ಮಗಳೇ, ನೀನು ಉಳಿನ ಯಾವತ್ತು ನೋಡಿಲ್ಲ ಅಲ್ಲ? ಇಲ್ಲ ಅಪ್ಪಯ್ಯ. ಫಸ್ಟ್ ಟೈಮ್ ಉಳಿ ನೋಡ್ತಾ ಇದೆಯಲ್ಲ? ತಗೋ, ಇದನ್ನ ಕಣ್ಗೊತ್ಕೋ. ಶಿಲೆನ ಕೆತ್ತಿದ್ಯೋ? ಲೆಕ್ಕನೇ ಇಲ್ಲ. ಅರಿ ಅಂದ್ರೆ ಇವ್ರು ವೆರಿ ವೆರಿ ಗ್ರೇಟ್. ನೀವು ತುಂಬಾ ಚೆನ್ನಾಗಿ ಕಲ್ಲಲ್ಲಿ ಶಿಲೆನ ಕೆತ್ತುತ್ತೀರಾ. ನೋಡಿ, ನನ್ ಮಗಳು ಮದುವೆ ಅಂತ ಆದ್ರೆ ನಿಮ್ಮನ್ನ ಕುಟ್ಲಾಚಾರ್ಯನೇ ಆಗೋದು ಅಂತ ನೆಲ ಹೆಂಗ್ ಕೆರಿತಾ ಇದ್ದಾಳೆ ನೋಡಿ. ಜಾಸ್ತಿ ಕೆರೆ ಬೇಡ, ಭೂಮಿಯಿಂದ ನೀರ್ ಬಂದ್ಬಿಡುತ್ತೆ. ನೀವು ಅವಳನ್ನ ಮದ್ವೆ ಆಗ್ತೀರಾ ತಾನೆ? ಪಕ್ಕ ಆಗೋಣ. ಮ್ಯಾಟ್ರ್ ಗೊತ್ತಾದೇ ಇಲ್ಲ, ಜೈಲಲ್ಲಿ ಕಲ್ಲು ಹೊಡಿಯೋದು ಗೊತ್ತಾಗ್ಬಿಡ್ತು. ಏನಂದ್ರಿ? ಆ ಶಿಲೆ ಕೆತ್ತಬೇಕು ಅಂತ ಹೇಳ್ದೆ. ನೋಡಿ ಅರಿ ಅಂದ್ರೆ ನೋಡಿ, ನಾನು ಮದ್ವೆನ ಶ್ರಾವಣದಲ್ಲಿ ಇಟ್ಕೊಳ್ಳೋಣ ಅಂತ ಇದ್ದೀನಿ. ಅಷ್ಟು ಲೇಟ್ ಕಾಯಕ್ಕಾಗಲ್ಲ ಮಾವ. ಏನ್ 3 ದಿನ ಬಂದ್ಬಿಡ್ತು. ಹೋಗಿ ಇಟ್ಕೋಣ. ಆದ್ರೆ ಒಂದ್ ಕಂಡೀಷನ್. ಅದೇ ಅನ್ಕೊಂಡೆ, ಇಷ್ಟು ಸಲೀಸಾಗಿ ನಡೀತಾ ಇದೆಯಲ್ಲ ಅಂತ. ನೋಡಿ, ಈ ಫೋಟೋ ನೋಡಿ. ಈ ಫೋಟೋದಲ್ಲಿರೋ ವಿಗ್ರಹನ ನಾನು ತಗೋಬೇಕು ಅಂತ ಎಕ್ಸಿಬಿಷನ್ಗೆ ಹೋಗಿದ್ದೆ. ರೇಟ್ ಕೇಳಿದ್ರೆ 10 ಲಕ್ಷ ಹೇಳ್ದ. ನಾನ್ 3 ತಿಂಗಳು ಅಲ್ಲೇ ಬಿದ್ದೋಗ್ಬಿಟ್ಟೆ. ನೀವ್ ಹೆಂಗಿದ್ರು ಶಿಲ್ಪಿ ಅಲ್ವಾ? ಯಾವ ನಾಯಿ ಹೇಳಿದ್ದು? ಶಿಲ್ಪಿ ಅಲ್ಲ ಅಂತ ಯಾವ ನಾಯಿ ಹೇಳಿದ್ದು? ನೋಡಿ, ನೀವ್ ಯಾವತ್ತು ಈ ವಿಗ್ರಹನ ಕೆತ್ತು ತಂದು ನಮ್ಮ ಮನೆ ಕೊಡ್ತಿರೋ ಆವತ್ತು ನನ್ನ ಮಗಳ ಜೊತೆಗೆ ನಿಮ್ ಮದುವೆ ಮಾಡಿಸ್ತೀನಿ. ಅರ್ಧ ತರ್ಸಿಕೆರೆ ಕಿತ್ತೋದ್ ನಳ್ಳಿ. ಏನೋ ಗೊಣಗ್ತಾ ಇದ್ದೀರಾ? ಯಾವ ಕಲ್ಲಲ್ಲಿ ಶಿಲೆ ಕೆತ್ತಬೇಕು ಅಂತ ಥಿಂಕ್ ಮಾಡ್ತಾ ಇದೀನಿ. ಹಂಗ? ಬೇಗ ಮಾತಾಡ್ಕೊಂಡು ಒಳಗಡೆ ಬಾ. ಕುಟ್ಲಾಚಾರಿ, ಬೇಗ ಕೆತ್ಕೊಂಡ್ ಬಂದ್ಬಿಡಿ. ಐ ಲವ್ ಯು. ಬುದ್ಧಂದೋ ಗಾಂಧಿ ಅವ್ರದೋ ಕೊಟ್ಟಿದ್ರೆ ಹೋಗಿ ಶಿಲೆ ತಂದು ಕೊಡ್ಬೋದಿತ್ತು. ಇವನೇ ಅವನ ಮಹಾನ್ ವ್ಯಕ್ತಿ ಅಂತ ಇವನ್ ಫೋಟೋ ತಂದು ಕೊಟ್ಟು. ಸೇಮ್ ಇದೇ ತರದ್ದು ಫೇಸ್ ಎಲ್ಲೋ ನೋಡಿದ್ದೇನಲ್ಲ. ನಮ್ಮ ಮಜಾ ಭಾರತ ಆಕ್ಟರ್ ಶಿವ ಇದ್ದಂಗೆ ಇದ್ದಾನೆ. ಕೆಲಸ ಇರ್ಲಿಲ್ಲಾಗ ಫೋನ್ ಮಾಡು ಮಚ್ಚ ಅಂತ ಅಂದಿದ್ದ, ಇದಕ್ಕೆ ಯೂಸ್ ಮಾಡ್ಕೊಬಹುದು. ಶಿವು, ಅಲೋ ಮಚ್ಚ. ಹೇಳ್ಬೋಸು. ಎಲ್ಲಿದೆ ಮಚ್ಚ? ರೇರ್ಸಲ್ಲು ಮಚ್ಚ, ಮ್ಯಾಟ್ ಇಷ್ಟೇ ಕಣ. ಹಂಗೋಗಿ ಹಿಂಗ್ ಬಂದ್ ಹಿಂಗಾಗಿದೆ ಕಣ. ಬೇಗಿಲ್ ಬಂದ್ಬಿಡು. ಸರಿ ಬಾಸು. ಆಯ್ತು ಮಚ್ಚ.
ಹೆಂಗಿದೆ ಬಾಸು? ಏಯ್ ಸೂಪರ್ ಮಚ್ಚ. ನೋಡ್ ಮಚ್ಚ, ಒಂದ್ ಮನೇಲಿ 3 ದಿವಸ ವಿಗ್ರಹ ತರ ಆಕ್ಟ್ ಮಾಡ್ಬೇಕು. ನೀನ್ ಕೇಳಿದಷ್ಟು ಪೇಮೆಂಟ್ ಕೊಡ್ತೀನಿ ಮಚ್ಚ. ಅದಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಆದ್ರೆ ಟೈಮ್ ಟು ಟೈಮ್ ಟೀ ಕಾಫಿ ತಿಂಡಿ ಊಟ ಬರ್ಬೇಕು. ಕೊಡೋಣ ಕಣ. ಸಂಜೆ ಆದ್ರೆ ಗೊತ್ತಲ್ಲ 8 ಗಂಟೆಗೆ ಕುದುರೆ ರಮ್ಮು ಮಚ್ಚ ಅದೊಂದ್ ಕೊಡಕ್ ಆಗಲ್ಲ ಮಚ್ಚ. ಆಗಲ್ಲ ಬಿಡು. ಕೊಡ್ತೀನಿ ಬಾ ಮಚ್ಚ. ಕೊಡ್ತೀನಿ ಬಾ. ಗುಡ್ ಬಾಯ್. ಇಲ್ಲಿ ನಿತ್ಕೋ. ನೀಟ ನಿತ್ಕೋ. ಕನಕ ಮಾವ ಬನ್ನಿ. ಅಳಿಯಂದ್ರೆ ಇಷ್ಟು ಬೇಗ ನೀವು ವಿಗ್ರಹನ ಕೆತ್ತಿ ತಂದ್ಕೊಟ್ಬಿಟ್ರಲ್ಲ, ಯು ಆರ್ ವೆರಿ ವೆರಿ ಗ್ರೇಟ್. ಅಳಿಯಂದ್ರೆ ವೆರಿ ವೆರಿ ಗ್ರೇಟ್. ಮಾವ ಇದೆಲ್ಲ ಎಡ್ಗಲ್ ಕೆತ್ ಬಿಸಾಕ್ಬಿಡ್ತೀನಿ ಮಾವ. ಸಟ್ಟಲ್ಲಿ 3 ಅವರ್ ತಗೊಂಡ್ರು ಪೈಂಟ್ ಹೊಡಿಯಕ್ಕೆ, ಈ ನನ್ ಮಗ ಎಡಗೈಲಿ ಹೊಡೆದಂತೆ. ಅಪ್ಪಯ್ಯ ನನ್ಗೆ ಯಾಕೋ ಡೌಟ್ ಅಪ್ಪಯ್ಯ, ಇದು ವಿಗ್ರಹ ತರನೇ ಕಾಣಿಸ್ತಾ ಇಲ್ಲ. ಹೌದಾ? ಏನ್ ಡೌಟು? ಏನು ಅಂತಂದ್ರೆ ಯಾವ್ದೋ ಮನುಷ್ಯನಿಗೆ ಪೇಂಟ್ ಬಳಿದ್ಬಿಟ್ಟು ಕೂರಿಸ್ದಂಗಿದೆ. ದೀಪಾಗ್ ನೋಡಿ ಉಸಿರಾಡೋದು ಕಾಣಿಸ್ತಾ ಇದೆ. ಅಲ್ಲಿ ನೋಡಿ ಗೊಂಬೆ. ನನ್ ಮಗನೇ ಉಸಿರಾಡಬೇಡ ಅಂತ ಹೇಳಿಲ್ವೇನೋ? ಉಸಿರಾಡ್ಲಿಲ್ಲ ಅಂದ್ರೆ ಸತ್ತೋಗಲ್ವೇನೋ? ಜಾಸ್ತಿ ಪೇಮೆಂಟ್ ಕೊಡ್ತಿ ಸುಮ್ನಿರು. ಈಗ ನೋಡಿ ಆ ಗೊಂಬೆ ಉಸಿರಾಡ್ತಾನೆ ಇಲ್ವಲ್ಲ? ಇಲ್ಲೂ ಯಾವ್ದು ಉಸಿರಾಡ್ತಾ ಇಲ್ಲ. ಅಪ್ಪಯ್ಯ ನಂಗೆ ಇನ್ನೊಂದು ಡೌಟ್, 1 ನಿಮಿಷ. ಅಪ್ಪಯ್ಯ ಕಲ್ಲು ಸೌಂಡ್ ಆಗ್ತಿಲ್ಲ ಅಪ್ಪಯ್ಯ. ಹೌದಾ? ಈಗ ನೋಡಿ ಸ್ಪೆಷಲ್ ಕಲರ್ ಕೆತ್ತಿರೋದಲ್ವಾ, ಹಂಗಾಗಿ. ಹಂಗ ಅಪ್ಪಯ್ಯ ಈ ವಿಗ್ರಹಕ್ಕೆ ಕೆಳಗಡೆ ತೂತ್ ಮಾಡ್ಬಿಟ್ಟು ಪೈಪ್ ನ ಹಿಂಗೆ ತೂರ್ಸ್ಬಿಟ್ಟು ಬಾಯೊಳಗಿಂದ ಫೋರ್ಸ್ ಆಗಿ ಹಿಂಗ್ ನೀರ್ ಬಿಟ್ಬಿಡೋಣ. ಹಂಗ್ ಮಾಡಿದ್ರೆ ವಿಗ್ರಹ ಪಂಗಲ್ಸ್ಕೊಂಡ್ಬಿಡಲ್ವಾ? ಓ ಹಂಗಂತ್ಯ? ಸರಿ ಬೇಡ ಬಿಡು ಅಪ್ಪಯ್ಯ, ನನಗ್ ಜ್ಯೂಸ್ ತಗೊಂಬರ್ತೀನಿ. ಹೋಗ್ತಾಗ ಅಳಿಯಂದ್ರೆ ಮಾವ ಸಿಕ್ಕಾಬಟ್ಟೆ ಟೆನ್ಷನ್ ಆಗ್ಬಿಡೈತೆ. ನನಗೆ ಸ್ವಲ್ಪ ನಶೆ ಹಾಕೋ ಅಭ್ಯಾಸ, ಸ್ವಲ್ಪ ಹಾಕೋಬಿಡ್ತೀನಿ. ಹಾಕೊಳ್ಳಿ ಮಾವ. ಉದುರ್ತಾನೆ ಇಲ್ಲ. ಏನಾಯ್ತು? ಏನಿಲ್ಲ ಮಾವ, ಏನಿಲ್ಲ. ಯಾಕೋ ಪವರೇ ಸಾಲ್ತಾ ಇಲ್ಲ. ಇನ್ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. ಯಾರು ನೀವಿಬ್ರು ಸೇರಿದ್ರು? ನಾನೇ ಅಕ್ಷಿ. ಇದೇ ಮೂಗ ಬಂದುಕನ ಒಳ್ಳೆ ಲಾರಿಗೆ ಜಲ್ಲಿಕಲ್ ತುಂಬವನಲ್ಲ ಅವ್ರಿಗೆ. ಕುಟ್ಲು ತಗೊಳ್ಳಿ. ನೋಡಿ ಹೇಳಿ ಅಂದ್ರೆ ನನ್ ಮಗಳು ಮದುವೆ ಆಗಕ್ಕೆ ನಿಮ್ಗೆ ಯಾವ ಅಭ್ಯಂತರನೂ ಇಲ್ಲ. ಒಳ್ಳೆ ಕೌಂಟ್ರಿ ಬುಕ್ ಮಾಡಿದೀನಿ, ಅದ್ದೂರಿಯಾಗಿ ಮದುವೆ ಮಾಡಿಸ್ತೀನಿ, ತುಂಬಾ ಚೆನ್ನಾಗಿ ಮದುವೆ ಮಾಡಿಸ್ತೀನಿ. ಅಳಿಯಂದ್ರೆ ಯಾರು ಜ್ಯೂಸ್ ಕುಡ್ತಿತ್ತು?